ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಆಧ್ಯಾತ್ಮಕರ್ಮ ಚಾಖಿಲಂ. ಹೀಗೆ ಜನ್ಮ ಮರಣಗಳಿಂದ ಮುಕ್ತಿಯನ್ನು ಪಡೆಯಲು ನನ್ನನ್ನು ಆಶ್ರಯಿಸಿಕೊಂಡು ನಿರಂತರ ಸಾಧನೆಯನ್ನು ಮಾಡುವವರು ಬ್ರಹ್ಮವನ್ನೂ ಆಧ್ಯಾತ್ಮವನ್ನೂ ಮತ್ತು ಕರ್ಮವನ್ನೂ ಸಮಗ್ರವಾಗಿ ತಿಳಿದುಕೊಳ್ಳುತ್ತಾರೆ. ಜೀವಿ ಭಗವಂತನಲ್ಲಿ ಒಂದಾಗಲು ಚಿತ್ತ ನಿವೃತ್ತಿ ಬಹಳ ಮುಖ್ಯ. ಲೋಕದಲ್ಲಿ ಚಿತ್ತ ನಿವೃತ್ತಿ ಪಡೆಯಲು ಸಾಕಷ್ಟು ಮಾರ್ಗಗಳಿರುವುದು ಸಹಜ. ಅವೆಲ್ಲವೂ ಮಾರ್ಗಗಳಷ್ಟೇ. ಈ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಎನ್ನುವ ಕಾರಣದಿಂದ ಚಿತ್ತ ನಿವೃತ್ತಿ ಆಗುವುದಾಗಲಿ ಅಥವಾ ಆಗಿದೆ ಎಂಬ ಮನಸ್ಥಿತಿ ಹೊಂದಲಾಗದು. ಈ ಮಾರ್ಗದಲ್ಲಿ ಇನ್ನೆಷ್ಟು ಜನ್ಮಗಳನ್ನು ಕಳೆಯಬೇಕೋ ಆ ಶಿವನೇ ಬಲ್ಲ. ಮೊದಲ ಸೋಪಾನವಾಗಿ ಉತ್ತಮ ಸಮಾಜಮುಖಿ ಕೆಲಸ ಮಾಡಿ ಪುಣ್ಯ ಸಂಪಾದಿಸಿದರೆ ಮುಂದಿನ ಮೆಟ್ಟಿಲು ಸುಲಭವಾದೀತು. ಎರಡನೇ ಮೆಟ್ಟಿಲಾಗಿ ಆತ್ಮದರ್ಶನದ ಮೂಲಕ ಭಗವಂತನನ್ನು ತಿಳಿದು ಶರಣಾಗಿ ನಂತರ ಭಗವದರ್ಪಣ ಭಾವದಿಂದ ಸ್ವಾಧ್ಯಾಯ, ಅಧ್ಯಯನ, ಅಧ್ಯಾಪನ, ಜ್ಞಾನಯಜ್ಞದ ಮೂಲಕ ಬ್ರಹ್ಮವನ್ನೂ ಆಧ್ಯಾತ್ಮವನ್ನೂ ಕರ್ಮವನ್ನೂ ಪೂರ್ಣವಾಗಿ ತಿಳಿಯುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.